MDM ಕ್ಯಾಲ್ಕುಲೇಟರ್ ವೆಬ್ ಅಪ್ಲಿಕೇಶನ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಅಟೆಂಡೆನ್ಸ್ ಹಾಕೋದು ಹೇಗೆ, ಪ್ರತಿದಿನದ ಅಟೆಂಡೆನ್ಸ್ ನೀವು ಡೈರೆಕ್ಟಾಗಿ ಲಾಗಿನ್ ಆದರೆ ಕ್ರೋಮ್ ಬ್ರೌಸರಾಗಿ ಅದು ಅಪ್ಲಿಕೇಶನರಾಗಿ ಈ ಥರ ಡೈರೆಕ್ಟಾಗಿ ಅಟೆಂಡೆನ್ಸ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆಗಿಲ್ಲ ಏನು ಬೇಡ, ಮೇಲ್ಭಾಗದಲ್ಲಿ ರೆಡ್ ಕಲರ್ ಅಟೆಂಡೆನ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಬಂದರೆ ಅಟೆಂಡೆನ್ಸ್ ಡೇಟ್ ಅಂತ ತೋರಿಸುತ್ತೆ. ಇದು ಈ ಬಾಕ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೇಟ್ನ ಸೆಲೆಕ್ಟ್ ಮಾಡಿ, ನಾನು ಜೂನ್ 1ರಿಂದ ನಾನು ತೊಗೋತಾ ಇದ್ದೀನಿ. ಜೂನ್ 1ನ ಕ್ಲಿಕ್ ಮಾಡಿ ಸೆಟ್ ಅಂತ ಕೊಟ್ಟೆ. ನೋಡಿ, ಮಂಡೇ ಅವತ್ತು ಆ ದಿನದ ಕ್ಲಾಸ್ ಅಟೆಂಡೆನ್ಸ್ ಹಾಕಬೇಕು. ಇಲ್ಲಿ ಬಂದಂಥ ಮಕ್ಕಳದು 5 ಹುಡುಗರಿಗೆ 8ನೇ ತರಗತಿ 5 ಹುಡುಗರು ಇದ್ದರು, ಅದರಲ್ಲಿ ಬಂದಿದ್ದೆ 1-2. 7ನೇ ತರಗತಿ ಫುಲ್ ಇತ್ತು, ಆ ಥರ ಚೇಂಜಸ್ ಮಾಡೋದು. 4ನೇ ತರಗತಿ 3 ಹುಡುಗರು ಇದ್ದರು, ಒಬ್ಬರು ಬರಲಿಲ್ಲ, 0. 1ನೇ ತರಗತಿಲೂ ಯಾರು ಅಡ್ಮಿಷನ್ನೇ ಆಗಿಲ್ಲ, 0. ಹಾಕಿದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ನಿಮಗೆ ಗ್ರೂಪ್ ವೈಸ್ ಕ್ಯಾಲ್ಕುಲೇಟ್ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ಪು SNF. ಆ ದಿನ ನೀವು ಮಕ್ಕಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡಿದರೆ ಆನ್ ಇರಬೇಕು. ನೀಡಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಆಫ್ ಮಾಡೋದಷ್ಟೆ. ಅವತ್ತು ನೀಡಿದರೆ ಆನ್ ಮಾಡ್ಕೊಳ್ಳಿ. APF ಇಂದ ಕೊಟ್ಟರು ಅಥವಾ ಗೋರ್ಮೆಂಟಿಂದ, ಸೋಮವಾರ ಕೆಲವೊಂದು ಕಡೆ ಗೋರ್ಮೆಂಟಿಂದ ಕೊಡ್ತಾರೆ, ಕೆಲವೊಂದು ಕಡೆ APF ಇಂದ ಕೊಡ್ತಾರೆ. ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟು ಎಗ್ ತಿನ್ನೋರು ಎಷ್ಟು ಜನ, 6ರಿಂದ 8 ಒಂದು ಗ್ರೂಪು. ಮೇಡೆ ನೋಡ್ಬೋದು ನೀವು, ಗ್ರೂಪಲ್ಲಿ 9 ಹುಡುಗರು ಬಂದಿದ್ದಾರೆ, 9 ಈಕ್ವಲಾಗಿ ಬಂದಿದ್ದಾರೆ. 9 ಹುಡುಗರಲ್ಲಿ 4 ಹುಡುಗರು ಎಗ್ ತಿಂದಿದ್ದಾರೆ, ಇನ್ನು 5 ಹುಡುಗರು ಬನಾನಾ ತಿಂದಿದ್ದಾರೆ. ನಾನು ಜಾಸ್ತಿ ಹಾಕ್ತೀನಿ, 6 ಹುಡುಗರು ಅಂತ ಹಾಕ್ತೀನಿ, ತೊಗೊಳ್ಳಲ್ಲ. ಅದು ಕರೆಕ್ಟು ಕ್ಯಾಲ್ಕುಲೇಷನ್ ಇರಬೇಕು. 5 ಜನ, ಈ 1ರಿಂದ 5 ಅಲ್ಲಿ ಮೊಟ್ಟೆ ತಿಂದವರು ಒಂದು 7 ಜನ, 2 ಬಾಳೆಹಣ್ಣು ತಿಂದರು ಅಂತ ಆಗ್ತೆ. ಕೆಳಭಾಗದಲ್ಲಿ ಟೋಟಲ್ ತೋರಿಸುತ್ತದೆ ನೋಡಿ, 11, 7, 18 ಅಂತ 18 ಟೋಟಲ್ ಸರಿಯಾಗಿದೆ. ಆ ದಿನ ನೀವು ಹಾಲು ಕೊಟ್ರಾ, ಆನ್ ಇರಲಿ. ಹಾಲು ಕೊಡಲಿಲ್ಲ, ಆಫ್ ಮಾಡ್ಕೊಳ್ಳಿ. ಹಾಲು ಕೊಡ್ತಾಯಿದ್ದೀನಿ, ಆನ್ ಆಯಿತು. ಅದು ಏನು ಅಂತ, ರಾಗಿ ಮಾಲ್ಟ ಅಥವಾ ಮಿಲ್ಕ್ ಅಂದರೆ ಬರೀ ಹಾಲು, ರಾಗಿ ಮಾಲ್ಟ್ ಅಂದರೆ ಮಿಲ್ಕ್ ಜೊತೆ ರಾಗಿ ಮಾಲ್ಟ್ ಕೊಟ್ಟಿದ್ದೀವಿ ಅಂತ. ಅವತ್ತು ನಾನು ಏನು ಮಾಡಿದ್ದೀನಿ, ಬರೀ ಮಿಲ್ಕ್ ಕೊಟ್ಟಿದ್ದೀನಿ, ನಾನು ರಾಗಿ ಮಾಲ್ಟ್ ಕೊಟ್ಟಿಲ್ಲ. ಹಾಗಾಗಿ ನಾನು ಮಿಲ್ಕ್ ಸೆಲೆಕ್ಟ್ ಮಾಡಿಕೊಂಡೆ. 2 ಕಡೆಗೂ ಕೆಳಭಾಗಕ್ಕೆ ಬಂದರೆ ಊಟ, ಆ ದಿನದ್ದು ಊಟ ಏನು ಮಾಡಿಸಿದ್ರಿ ಕ್ಲಿಕ್ ಮಾಡಿದ್ರೆ ಅವತ್ತು ಸೋಮವಾರದಿಂದ ರೈಸ್ ಆ್ಯಂಡ್ ಸಾಂಬಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಸಿಬೇಳೆ ಬಿಸಿಬೇಳೆ ಪಲಾವ್ ಅಂದರೆ ಪಲಾವ್ಗೆ ಬೇಳೆ ಇರಲ್ಲ, ಬಿಸಿಬೇಳೆ ಬೇಳೆ ಇರುತ್ತೆ. ಉಪ್ಪಿಟ್ಟಿಗೆ ಗೋಧಿ ಹಾಕಿಸ್ತೀವಿ, ಅಲ್ಲಿ ನಿಮಗೆಲ್ಲ ಆಟೋಮೆಟಿಕ್ಕಾಗಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ರೈಸ್ ಆ್ಯಂಡ್ ಸಾಂಬಾರು ಸೋಮವಾರ. ಇಲ್ಲೇ ನಿಮ್ಗೆ ನೋಡ್ಬೋದು ಮಂಡೇ, ಮೇಲ್ಭಾಗದಲ್ಲೇ ಮಂಡೇ ಅಂತ ತೋರಿಸುತ್ತೆ. ಕೆಳಭಾಗದಲ್ಲಿ ಸಬ್ಮಿಟ್. ಕೆಲವೊಬ್ಬರಿಗೆ ಪಾಸ್ಕೋಡ್ ಕೇಳುತ್ತೆ, ಪಾಸ್ಕೋಡ್ ಸ್ಟೇಟಸ್ ಆನ್ ಇದ್ದರೆ. ಪಾಸ್ಕೋಡ್ ಸ್ಟೇಟಸ್ ಆಫ್ ಇತ್ತು ಅಂದರೆ ಪಾಸ್ಕೋಡ್ ಕೇಳ, ನಾನು ಆಫ್ ಜಸ್ಟ್ ಆನ್ ಇದೆ ಅನ್ಕೋತೀನಿ. ನಾನು ಸಬ್ಮಿಟ್ ಮಾಡಿದೆ. ಎಸ್, ಪಾಸ್ಕೋಡ್ ಸ್ಟೇಟಸ್ ಆನ್ ಇದೆ, ಪಾಸ್ಕೋಡ್ ಹಾಕ್ತಾಯಿದ್ದೀನಿ, ವೆರಿಫೈ ಮಾಡ್ತೀನಿ. ನೋಡಿ, ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ. ಮೊದಲನೇ ದಿನದ್ದು ಸೇವ್ ಆಯಿತು, ಓಕೆ ಕೊಟ್ಟೆ. ನೋಡ್ತಾ ಇರ್ಬೋದು, ಇಲ್ಲಿ ಡೀಟೇಲ್ ಬಂದಿದೆ. ಕ್ಲಾಸ್ ಮಂಡೇ, ಮಿಲ್ಸ್ ರೈಸ್ ಸಾಂಬಾರು 2ಕ್ಕೂ ಮಿಲ್ಕ್ ಕೊಟ್ಟಿದ್ದೀನಿ. 18 ಜನ. ಮತ್ತು AFF ಇಂದ ಅವತ್ತು ಎಗ್ಗು ಮತ್ತು ಬನಾನಾ ನೀಡಿರುವಂಥದ್ದು, ಅದ್ರ ಡೀಟೇಲ್ಸ್ ಇದೆ ಇಲ್ಲಿ. ಇದು ಅಟೆಂಡೆನ್ಸ್ ಅಷ್ಟೇ, ಇದು ರಿಪೋರ್ಟ್ ಅಲ್ಲ. ಇದು ಅಂದರೆ ಸ್ಟಾಕ್ ರಿಪೋರ್ಟೆಲ್ಲ ಇನ್ನೂ ಬೇರೆ ಇದೆ. ಇದು ಅಟೆಂಡೆನ್ಸು. ನೀವೇನು ಎಡಿಟ್ ಮಾಡಬೇಕು ಅಂದರೆ ಈ ಕಡೆ ಲಾಸ್ಟಿಗೆ ಬಂದರೆ, ಫುಲ್ ಲಾಸ್ಟಿಗೆ ಬಂದರೆ ಆ್ಯಕ್ಷನ್ ಇದೆ. ಆ್ಯಕ್ಷನಲ್ಲಿ ಡಿಲೀಟು ಮಾಡ್ಬೋದು ನೀವು, ಇಂಟು ಮಾಡೋದು ಡಿಲೀಟ್ ಆಗುತ್ತೆ. ಈ ಪೆನ್ಸಿಲ್ ಮಾರ್ಕ್ ಕಾಣುತ್ತಲ್ಲ ಬಾಕ್ಸಲ್ಲಿ, ಪೆನ್ಸಿಲ್ ಮಾರ್ಕ್, ಅದನ್ನು ಕ್ಲಿಕ್ ಮಾಡಿ ಎಡಿಟ್. ಏನಾದ್ರು ತಪ್ಪಿತ್ತು ಅಂದರೆ ಅದನ್ನು ಕ್ಲಿಕ್ ಮಾಡಿ ಎಡಿಟ್ ಮಾಡಿ ಅಪ್ಡೇಟ್ ಮಾಡಬೇಕು. ಅಲ್ಲಿ ಸಬ್ಮಿಟ್ ಬರಲ್ಲ, ಅಪ್ಡೇಟ್ ಅಂತ ಬರುತ್ತೆ. ನೆಕ್ಸ್ಟು 2ನೇ ದಿನದ ಹಾಕಬೇಕು. ಜಸ್ಟ್ ಅಟೆಂಡೆನ್ಸ್ ಇದೆಯಲ್ಲ ರೆಡ್ ಕಲರ್ ಮೇಲೆ, ಅದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ 2ನೇ ತಾರೀಕಂದು ಅದೇ ತೊಗೊಂಡಿರುತ್ತೆ. ಇಲ್ಲಿ ಚೇಂಜ್ ಏನು ಮಾಡೋ ಅವಶ್ಯಕತೆ ಇಲ್ಲ. 2ನೇ ತಾರೀಕು ನೋಡಿ ಅದೇ ತೊಗೊಂಡಿದ್ದೆ. ಬರೀ ನೀವು ಅಟೆಂಡೆನ್ಸ್ನ ಅಪ್ಡೇಟ್ ಮಾಡಿದ್ರೆ ಸಾಕು.
3 ಇದ್ದು 0 ಹಾಕ್ಕೊಂಡೆ. ಜಸ್ಟ್ ಇನ್ನು ಮಿಕ್ಕಿದ್ದೆಲ್ಲ ಅದೇ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ಅದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. 11 12 ಇದೆ, 23 ಟೋಟಲು. 11 12 ಟೋಟಲ್ ಸ್ಟ್ರೆಂತು ಅದೇ ತೋರಿಸುತ್ತೆ. ಮತ್ತು 0 ಹಾಕ್ತಾಯಿದ್ದೀನಿ, 0 ಹಾಕೋಣ. 0 ಆಗ್ತಾ ಮತ್ತೆ ಚೇಂಜ್ ಆಯಿತು ನೋಡಿ, 9 12 ಆಯಿತು, 29. ಈ ರೀತಿ ಎ ಪಿ ಎಫ್ ಅವತ್ತು ಎ ಪಿ ಎಫಿಂದ ಅಥವಾ ಎ ಪಿ ಎಫ್ ಅಂತೀನಿ, ಎಸ್ ಎನ್ ಎಫಲ್ಲಿ ಕೊಟ್ಟಿಲ್ಲ ನನಗೆ, ಆಫ್ ಮಾಡ್ಕೊಳ್ಳಿ. ಕೊಟ್ಟಿಲ್ಲ ಅಂದರೆ ಜಸ್ಟ್ ಆಫ್ ಮಾಡ್ಕೊಳ್ಳಿ. ಮಿಲ್ಕು ಸಹ ಕೊಟ್ಟಿಲ್ಲ ಅಂದರೆ ಆಫ್ ಮಾಡ್ಕೊಳ್ಳಿ. ಮಿಲ್ಸಲ್ಲಿ ಅವತ್ತು ಪಲಾವ್ ಮಾಡಿಸಿದ್ದೆ, ಮಂಗಳವಾರ ಪಲಾವ್ ಹಾಕಿ ಸಬ್ಮಿಟ್ ಮಾಡಿ. ಪಾಸ್ಕೋಡ್ ಕೇಳುತ್ತೆ, ಪಾಸ್ಕೋಡ್ ಹಾಕಿ, ಅಂದರೆ ಆನ್ ಇದೆ ನಂದು ಸೆಕ್ಯೂರಿಟಿಗೋಸ್ಕರ. ಆನ್ ಇಲ್ಲದೆ ಹೋದರೆ ಸ್ಟೇಟಸ್ ಆಫ್ ಇತ್ತು ಅಂದರೆ ನಿಮಗೆ ಪಾಸ್ಕೋಡ್ ಕೇಳಲ್ಲ. ಇದು ವೆರಿಫೈ ಮಾಡಿ ನೋಡಿ, ಸಕ್ಸಸ್ಫುಲಿ ಬಂತು ನೋಡಿ. 2ನೇ ತಾರೀಕು 1 2 ನೋಡ್ತಾ ಇರೋದು ಪಲಾವು ನೋಡಿ. ಮಿಲ್ಕ್ ಇಲ್ಲ, ಕೊಟ್ಟಿಲ್ಲ, ಖಾಲಿ ಇದೆ. ಟೋಟಲ್ ಎಲ್ಲ ಬಂದಿದೆ ನೋಡಿ. ಮಿಲ್ಕ್ ಡ್ರಿಂಕರ್ಸ್ 0 ಇಲ್ವೆಲ್ಲ. ಎಸ್ ಎನ್ ಎಫ್ ಪ್ರೊವೈಡರ್ ಇಲ್ಲ, ಮತ್ತೇನು ಕೊಟ್ಟಿಲ್ಲ, ಎಲ್ಲ 0 ಬಂತು. ಏನಾದ್ರು ಎಡಿಟ್ ಮಾಡಬೇಕು ಅಂದರೆ ಜಸ್ಟ್ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಪಾಸ್ಕೋಡ್ ಕೇಳುತ್ತೆ, ಬಟ್ ಆಫ್ ಸ್ಟೇಟಸ್ ಆಫ್ ಇತ್ತು ಅಂದರೆ ಕೇಳಲ್ಲ. ಎಡಿಟ್ ಮಾಡೋಣ ಇವಾಗ. ಎಸ್ ಎನ್ ಎಫ್ ಆಫ್ ಮಾಡಿದ್ದೆ, ಆನ್ ಮಾಡ್ತೀನಿ. ಅವತ್ತು ಗೋರ್ಮೆಂಟಿಂದ ಅಂತ ಕೊಡ್ತೀನಿ. 6 8 ಎಷ್ಟಿದೆ, 9 ಮಕ್ಕಳಿದ್ದಾರೆ. 9 ಅಂದರೆ 5 4 ಇಲ್ಲ 12 ಇದೆ, 6 6 ಓಕೆ 21 ಆಯಿತು. ಮಿಲ್ಕು ಇಲ್ಲ ಅಂತಲೇ ತಿಳ್ಕೊಳ್ಳೋಣ. ಕೆಳಗಡೆ ಬಂದರೆ ಅಪ್ಡೇಟ್ ಅಂತ ಬರುತ್ತೆ ನೋಡಿ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಸ್ ಯೂಶ್ವಲ್ ಪಾಸ್ಕೋಡ್ ಕೇಳ್ತಾ ಇದೆ ನನಗೆ, ನಾನು ಸ್ಟೇಟಸ್ ಆಫ್ ಮಾಡಿಲ್ಲ, ಅದಕ್ಕೋಸ್ಕರ ಸಬ್ಮಿಟ್ ಕೊಟ್ಟೆ. ಅಪ್ಡೇಟ್ ಕೊಟ್ಟಿದ್ದು, ಅಪ್ಡೇಟ್ ಆಯಿತು. ಇವಾಗ ನೋಡ್ಬೋದು ನೀವು, ಟ್ಯೂಸ್ಡೇ ಪಲಾವ್ ಮಿಲ್ಕ್ ಮೆನು ಆಫ್ ಇದೆ. ಮತ್ತು ಎಸ್ ಎನ್ ಎಫ್ ನೋಡಿ, ಗೋರ್ಮೆಂಟಿಂದ ಕೊಟ್ಟಿರೋಂಥದ್ದು ನೋಡಿ. 6 5 6 4 ಕರೆಕ್ಟಾಗಿ ಬಂದುಬಿಡುತ್ತೆ ಅಲ್ಲಿ ನಿಮಗೆ. 1 5 6 8 ಈ ರೀತಿ ನೀವು ಅಟೆಂಡೆನ್ಸ್ನ ಹಾಕುವಂಥದ್ದು. ಬರೀ 20 ಸೆಕೆಂಡ್ ಟೈಮ್ ತೊಗೊಳುತ್ತಷ್ಟೆ. ಎಲ್ಲ ತಿಳಿದಿದೆ ಅಂತ ನಾನು ತಿಳ್ಕೊಂಡು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.